ಮತ್ತು ಕೇಂದ್ರ ಚುನಾವಣಾ ಭಾರತೀಯ ಜನತಾ ಪಾರ್ಟಿಯ ಇಲೆಕ್ಷನ್ ಕಮಿಟಿ ಆಲ್ರೆಡಿ ರಾಜ್ಯಸಭೆಗೆ ಎಂ ನಾಗರಾಜ್ ಅಂತ ಹೇಳಿ ಧಾರವಾಡದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ರಾಜ್ಯಸಭೆಗೆ ಇವತ್ತು ಆಯ್ಕೆ ಮಾಡೋದ್ರ ಮುಖಾಂತರ ನನ್ನ ಅವಧಿ ಈ ತಿಂಗಳ 25ನೇ ತಾರೀಕು ಮುಗಿದದ. ಆ 25ರ ನಂತರ ಎಂ ನಾಗರಾಜ್ ಅವರು ಈ ಸ್ಥಾನಕ್ಕೆ ಬರ್ತಾರೆ. ಅವರು ರಾಜ್ಯಸಭೆಯ ಅಭ್ಯರ್ಥಿ ಇವತ್ತು ಆದರು ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರ್ತಾ, ನಾನು ಪಕ್ಷದ ವರಿಷ್ಠರು ಏನು ತೀರ್ಮಾನ ತೊಗೊಂಡಿದ್ದಾರೆ, ಯಾವ ರಾಜ್ಯಸಭೆ ಚುನಾವಣೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ, ನಾನು ಕೂಡ ಅದನ್ನು ಸ್ವಾಗತ ಮಾಡ್ತೀನಿ. ಕಾರಣ ಅಂತಂದರೆ ಉತ್ತರ ಕರ್ನಾಟಕದ ಭಾಗಕ್ಕೆ ಅವರು ಅವಕಾಶವನ್ನು ಕೊಟ್ಟರು ಮತ್ತು ಹಾಲು ಮತ ಸಮಾಜದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದರು. ಅದರ ಜೊತೆಗೆ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಲವು ದಶಕಗಳಿಂದ ಅವರು ಕೆಲಸ ಮಾಡಿದರು. ಅವರಿಗೆ ಅವಕಾಶ ಕೊಟ್ಟಿದ್ದರಿಂದ ಕೇಂದ್ರದ ವರಿಷ್ಠರ ನಿರ್ಧಾರವನ್ನು ನಾನು ಸ್ವಾಗತ ಮಾಡ್ತೇನೆ ಮತ್ತು ಅವರಿಗೆ ಸಹಕಾರವನ್ನು ಕೂಡ ಕೊಡ್ತೇನೆ ಅನ್ನುವಂಥದ್ದನ್ನು ಈ ಮೂಲಕ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ವಿಧಾನ ಪರಿಷತ್ತಿಗೂ ಕೂಡ 2 ಸ್ಥಾನಗಳ ಆಯ್ಕೆಯಾಗಿದ್ದಾವೆ. ಒಂದು, ನಮ್ಮ ಜೊತೆ ಕೆಲಸ ಮಾಡಿದಂಥ ಅತ್ಯಂತ ಹಳೆಯ ಕಾರ್ಯಕರ್ತರಾಗಿರ್ತಕ್ಕಂಥ ಲಿಂಗರಾಜ್ ಪಾಟೀಲ್ ಅವರು ಕೂಡ ಚೇರ್ಮನ್ರಾಗಿದ್ದರು. ಹುಬ್ಬಳ್ಳಿ ಧಾರವಾಡ ಅರ್ಬನ್ ಡೆವಲಪ್ಮೆಂಟ್ ಚೇರ್ಮನ್ ಆಗಿದ್ದರು. ಅವ್ರನ್ನ ವಿಧಾನ ಪರಿಷತ್ತಿಗೆ, ಅವರು ಲಿಂಗಾಯತ್ ಸಮಾಜದಿಂದ. ಇನ್ನೊಬ್ಬರು ಹಿಂದುಳಿದ ವರ್ಗದಿಂದ ಅತ್ಯಂತ ಸಣ್ಣ ಸಮಾಜವಾಗಿರ್ತಕ್ಕಂಥ ಮಡಿವಾಳ ಸಮಾಜದ ರಘು ಕೌಟಿಲ್ಯ ಅಂತಕ್ಕಂಥ ವ್ಯಕ್ತಿಯನ್ನು ಮೈಸೂರು ಭಾಗದಿಂದ ಈಗ ಸದ್ಯ ಅವರು ಒ ಬಿ ಸಿ ಮೋರ್ಚಾದ ರಾಜ್ಯ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. 2 ವಿಧಾನ ಪರಿಷತ್ತಿಗೆ ಮತ್ತು 1 ರಾಜ್ಯಸಭೆಗೆ ಏನು ಆಯ್ಕೆ ಮಾಡಿದ್ದಾರೆ, ಆ ಎಲ್ಲವೂ ಕೂಡ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿದ್ದರಿಂದ ಕರ್ನಾಟಕ ರಾಜ್ಯದ ಕಾರ್ಯಕರ್ತರ ಪರವಾಗಿ ನಾನು ಅದನ್ನು ಮುಕ್ತ ಕಂಠದಿಂದ ಹೊಗಳ್ತೇನೆ ಮತ್ತು ಅದನ್ನು ಸ್ವಾಗತ ಕೂಡ ಮಾಡ್ತೇನೆ ಅನ್ನುವಂಥದ್ದು ಈ ಮೂಲಕ